ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿಶ್ವ ಕಂಡ ಮಹಾನ್ ಜ್ಞಾನಿ, ಮಹಾಮಾನವತಾವಾದಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಭಾರತ ಸರ್ಕಾರದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟಿಸಿದರು. ವಿಶ್ವಸಂಸ್ಥೆಯು ಏಪ್ರಿಲ್ 14ರ ಡಾಕ್ಟರ್ ಬಾಬಾ ಸಾಹೇಬ್ ರವರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷ ಆಚರಿಸುತ್ತಿರುವುದಲ್ಲದೆ ಅದು ವಿಶ್ವ ಬುದ್ಧಿವಂತರ ದಿವಸ ಎಂದು ಘೋಷಣೆ ಮಾಡಿರುವುದು ಮಹತ್ವದ ಬೆಳವಣಿಗೆ ಆಗಿದೆ. ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದವರ ದುಷ್ಟ ಮನಸ್ಥಿತಿಯನ್ನ ದೇಶದ ಸರ್ವೋಚ್ಚ ದೇವಾಲಯದಂತಿರುವ ಸಂಸತ್ತಿನಲ್ಲಿ ಅಮಿತ್ ಶಾ ರವರು ನೀಡಿರುವ ಹೇಳಿಕೆ ಖಂಡನೀಯ ಎಂದು ಲಕ್ಷ್ಮಣ್ ದೊಡ್ಡಮನಿರವರು ಆಗ್ರಹಿಸಿದರು. ಹುಬ್ಬಳ್ಳಿ ತಾಲೂಕಿನ ಬ್ರಹ್ಮಸಮುದ್ರ ಗ್ರಾಮದ ಸರ್ವೆ ನಂಬರ್ 120/2, 121 ಹಾಗೂ 122 ಸರ್ಕಾರಿ ಗಾಯರಾನ ಜಮೀನಿನಲ್ಲಿ 1978ರ ಪೂರ್ವದಿಂದಲೂ ಭೂರಹಿತ ದಲಿತರು ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದು, ಬಗೇರ್ ಹುಕುಂ ಸಾಗುವಳಿ ಕಾಯ್ದೆಯಲ್ಲಡಿ ಸಕ್ರಮಗೊಳಿಸಬೇಕೆಂದು ಲಕ್ಷ್ಮಣ್ ದೊಡ್ಡಮನಿರವರು ಹೇಳಿದರು. ಈ ಸಂದರ್ಭದಲ್ಲಿ ರಾಮಣ್ಣ, ಮಂಜು ಶೆರೇವಾಳ್, ನಾರಾಯಣ್ ಮಾದರ್, ಸಂಜಯ್ ಜಿಂದ್ರಾಳಿ, ಶಬೀರ್ ಹನುಮಂತ್, ಮೊರಬ್, ಫಕೀರ್ ಮಾದರ್, ರೆಹಮಾನ್ ನಿಚ್ಚನ್ಕಿ, ರಾಜೇಶ್ವರಿ ದೊಡ್ಡಮನಿ, ಪ್ರಕಾಶ್ ಸಿದ್ದಪ್ಪನವರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವ ಕಂಡ ಮಹಾನ್ ಜ್ಞಾನಿ, ಮಹಾಮಾನವತಾವಾದಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ವಿವೇಕಿ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಏನು ಜಗತ್ತಿನ 198 ದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ, ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ವರ್ಲ್ಡ್ ಇಂಟೆಲೆಕ್ಚುವಲ್ಸ್ ಡೇ ಅಂದ್ರೆ ವಿಶ್ವ ಬುದ್ಧಿವಂತರ ದಿನ ಅಂತೇಳಿ ಘೋಷಣೆ ಮಾಡೈತಿ. ಇಷ್ಟಾಗಿ ಇಂಥ ನಾಲಾಯಕ ಕೇಂದ್ರ ಗೃಹ ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮ ದೇಶದ ಪವಿತ್ರ ದೇಗುಲ ಅಂತ ಕರೆಯಲ್ಪಡ್ತಕ್ಕಂಥ ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋ ಬದ್ಲಿ ನೀವು ದೇವ್ರ ಹೆಸರು ಹೇಳ್ರಿ, ದೇವ್ರ ಹೆಸರು ಹೇಳಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತೈತೆ ಅನ್ನೋ ನಾಲಾಯಕ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ, ಅವೈಜ್ಞಾನಿಕವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಸೊ ಹೀಗಾಗಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿ ಅಮಿತ್ ಶಾನನ್ನ ಪ್ರಧಾನಿ ಮೋದಿ ಅವರು ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು, ಇಲ್ಲದೆ ಹೋದ್ರೆ ನಾವು ಉಗ್ರ ಸ್ವರೂಪದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಕ್ಷ್ಮಣ್ ದೊಡ್ಡಮನಿ, DSS ಮುಖಂಡರು. ಇವತ್ತಿನ ದಿವಸ ಧಾರವಾಡ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ನಾವು ಪ್ರತಿಭಟನೆಯನ್ನು 2 ಪಾಯಿಂಟ್ ಪ್ರೋಗ್ರಾಮ್ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇವೆ. ಮೊದಲನೇದ್ದು, ಇತ್ತೀಚೆಗೆ ಸದನದಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ವ್ಯಂಗ್ಯವಾಗಿ ಮಾತನಾಡಿದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ದೇಶದಲ್ಲಿ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾನೂನನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶಕ್ಕೆ ನೀಡಿ ಅದರ ಫಲದಿಂದ ಇವತ್ತು ಅವರು ಗೃಹ ಮಂತ್ರಿಯಾಗಿ ಮಿಂಚ್ತಾ ಇದ್ದಾರೆ. ಅದನ್ನ ಅರಿವಿಲ್ಲದೆ, ಅದನ್ನ ನೆನಪಿಸಿಕೊಳ್ಳದೆ ಬಾಬಾ ಸಾಹೇಬರನ್ನು ತುಚ್ಛವಾಗಿ ಮಾತನಾಡಿದ ಅಮಿತ್ ಶಾ ಅವರ ಹೇಳಿಕೆಯನ್ನು ನಾವು ಕಳಖಂಡವಾಗಿ ಖಂಡಿಸಿ ಈ ಕೂಡಲೇ ಅವನನ್ನು ರಾಷ್ಟ್ರಪತಿಯವರು ಅವ್ರ ಮೇಲೆ ಕ್ರಮ ತಗೊಂಡು ಅವರನ್ನು ಗೃಹ ಮಂತ್ರಿ ಪದವಿಯಿಂದ ಕಿತ್ತೊಗಿಬೇಕಂತೇಳಿ ಒತ್ತಾಯಿಸ್ತೇವೆ. ಇನ್ನು ಎರಡನೇದಾಗಿ, ಹುಬ್ಬಳ್ಳಿ ತಾಲೂಕು ಬೊಮ್ಮಸಮುದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 120, 21, 22 ಈ 3 ಸರ್ವೆ ನಂಬರ್ಗಳಲ್ಲಿ 1978ಕ್ಕಿಂತ ಪೂರ್ವದಿಂದ ನಮ್ಮ ಭೂರಹಿತ ದಲಿತರು ಜಮೀನನ್ನು ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿವರೆಗೆ ಅದನ್ನು ಪಟ್ಟ ನೀಡಲು ವಿಳಂಬ ಮಾಡಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ಅದನ್ನು ಸಕ್ರಮಗೊಳಿಸುವಂತೆ ಮಾನ್ಯ ತಹಶೀಲ್ದಾರ್ ಹುಬ್ಬಳ್ಳಿಯವರಿಗೆ ನಿರ್ದೇಶನ ನೀಡಿದ್ದಾರೆ. ಆದರೂ ತಹಶೀಲ್ದಾರು ಅದನ್ನು ಕ್ರಮ ತಗೊಳ್ಳದೆ ಮೀನಾಮೀಷಿ ಎನಿಸುತ್ತಾ ಅದನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಿದ್ದಾರೆ. ಆದ್ರಿಂದ ತಕ್ಷಣ ಅದನ್ನ ಕ್ರಮಗೊಳಿಸಬೇಕು ಮತ್ತು ಬಗರ್ ಹುಕುಂ ಸಾಗುವಳಿ ನಾತೆಯಿಂದ ಆ ಕಾಯ್ದೆ ಒಳಗ ಜನರಿಗೆ ಪಟ್ಟ ನೀಡಬೇಕಂತೇಳಿ ಮಾನ್ಯ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಮಾನ್ಯ ಕಂದಾಯ ಸಚಿವರಿಗೆ ಇವತ್ತು ನಾವು ಈ ಮನವಿಯನ್ನ ಕಳಿಸ್ತಾ ಇದ್ದೇವೆ. ಜೈ ಭೀಮ್. ಲಕ್ಷ್ಮಣ ದೊಡ್ಡಮನಿ, ವಿಭಾಗೀಯ ಸಂಚಾಲಕರು, DSS ಅಂಬೇಡ್ಕರ್ ವಾದ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ.
ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.